ಮಂದಿ ಅಗ್ನಿಗುಂಡ ತಯಾರು ಮಾಡಿ ಕೆಲವೊಂದುಗಳು ಪ್ರಾಣ ಕೊಡಲಿಕ್ಕೆ ಏಕೆ ಸಿದ್ಧನಾಗಿದೆ ರಾಜ? ಏನು ಮಾಡಲಿ ನನ್ನಪ್ಪ, ತಾವು ಕೊಟ್ಟವರ ಪ್ರಸಾದವನ್ನು ತಾವೇ ಕಸಿದುಕೊಂಡು ಹೋದ ಮೇಲೆ ಯಾವ ಲೋಕದ ನ್ಯಾಯ ತಂದೆ? ಯಾವ ಲೋಕದ ನ್ಯಾಯ? ನನ್ನಪ್ಪ, ಕೊಟ್ಟಿ ಬಂಜೆ ಅನಿಸಿಕೊಂಡು ಈ ಭವದಲ್ಲಿ ಬಾಳುವುದಕ್ಕಿಂತಲೂ ತಮ್ಮ ಲಿಂಗದ ಮುಂದೆ ಈ ನನ್ನ ಕಂದನನ್ನು ಹಾಕಿ ಪ್ರಾಣವನ್ನು ಕೊಡಲಿಕ್ಕೆ ಸಿದ್ಧನಾಗಿರುವ ತಂದೆ ಜೈಶ. ಏನು ಹೇಳಕ್ ರಾಜ? ನೀನು ಆಡಬೇಡ, ನೀನು ತುಕ್ಕಿಸಬೇಡ. ನಿನ್ನ ಸತ್ಯ ಕೂಸನು ಮಾತ್ರ ಮಾಡಿಕೊಂಡೆ ನೋಡು ರಾಜ. ಆಗಲಿ ಗುರುದೇವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏನು ಹೇಳು ರಾಜ? ಗುರುದೇವ, ನಿನ್ನ ಸತ್ಯ ಕೂಸನು ಮಾತನಾಡಿ ಕೊಟ್ಟಿದ್ದೀನಿ, ಎತ್ತಿಕೊಂಡು ಮಾತನಾಡು ರಾಜ. ಓಹೋ, ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಈ ನಿನ್ನ ಅಗಾಧ ಮಹಿಮೆಯನ್ನು ನೋಡಿ ಧನ್ಯನಾದೆ ತಂದೆ. ನನ್ನಪ್ಪ, ಸತ್ತ ಹೋದ ಮಗಳನ್ನ ಪ್ರಾಣ ಮರಳಿ ಕೊಟ್ಟಿರುವಿ. ಇದೇ ಸಂತೋಷದಲ್ಲಿ ಈ ಕಂದನನ್ನ ಎತ್ತಿಕೊಂಡು ನನ್ನ ಅರಮನೆಗಾದರೂ ಹೋಗುವೆ. ಅರಮನೆಗೆ ರಾಜ ತೆಗೆದುಕೊಂಡು ನನ್ನ ಅರಮಂದಿರಕ್ಕೆ ಹೋಗಕೂಡದು. ಇದೇ ತಿಪ್ರಾಧಿಕಾರಿಯ ಮೇಲೆ ಇನ್ನು 12 ವರ್ಷ ಕಾಲಹರಣ ಮಾಡಬೇಕು. ಇದು ಅಲ್ಲದೆ ನಿನ್ನ ಬಾಯಿಂದ, ನಿನ್ನ ಕಂದದ ಬಾಯಿಂದ ಯಾವತ್ತು ಶಿವನಾಮ ಶಬ್ದ ನುಡಿತ ಹೋಗು ರಾಜ. ಆಗಲಿ ಗೊತ್ತಿಲ್ಲ. ನೀನು ಹೇಳಿದಂತೆ ಇಲ್ಲೇ ತಿಪ್ರಾತಿಕೆರೆಯಲ್ಲಿ 12 ವರ್ಷ ಕಾಲನಾದ್ರೂ ಗಳಿತೀನಿ ನನ್ನಪ್ಪ. ಯಾವತ್ತು ನನ್ನ ಬಾಯಿಯಿಂದ, ನನ್ನ ಮಗಳ ಬಾಯಿಯಿಂದ ಶಿವನಾಮ ಶಬ್ದ ನುಡಿತ ಹೋಗಿ ಬರ್ತೇವೆ ಗುರುದೇವ. ನನಗೆ ಹೋಗಿ ಬರ್ಲಿಕ್ಕೆ ತಮ್ಮ ಅಮೃತ ಹಸ್ತವನ್ನು ನನ್ನ ಮಸ್ತಕ ಮೇಲೆ ಇಡುವಂತನಾಗಲಿ ಗುರುದೇವ. ನನ್ನ ಹಸ್ತ ನನ್ನ ಮಾತು ಬೇಕು ಇಟ್ಟು ಆಶೆ ಮಾಡಿದ್ದೇನೆ. ಹೋಗಿ ಬಾರೇನು ರಾಜ.